ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಟೆಕ್ನೋ ಪ್ರಭುದೇವ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಟು ಶೋ ದಿಸ್ ರಿಪೋರ್ಟ್. ನೀವು ನಿಮ್ಮ ವಿಡಿಯೋದ ಎನಾಲಿಸ್ಟಿಕ್ಸ್ದಲ್ಲಿ ನೋಡಿರ್ಬೋದು, ಈ ಥರ ಫುಲ್ ಬ್ಲ್ಯಾಂಕ್ ಆಗಿ ಬಂದಿರುತ್ತೆ. ಇದು ಏನಿದು, ಈ ಥರ ಯಾಕೆ ಬರುತ್ತೆ, ಇದರ ಅರ್ಥ ಏನು, ಇದನ್ನು ಸರಿಪಡಿಸೋದು ಹೇಗೆ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ಥರ ಮ್ಯಾಸೇಜ್ ಯಾಕೆ ಬರುತ್ತಂದರೆ, ನಿಮ್ಮ ವಿಡಿಯೋದ ಡಾಟಾ ಯೂಟ್ಯೂಬ್ಗೆ ಸಾಕಷ್ಟು ಲಭ್ಯವಿಲ್ಲ, ಸೊ ಅದಕ್ಕೋಸ್ಕರ ಇದು ನಾಟ್ ಎನಫ್ ಡಾಟಾ ಅಂತ ಹೇಳುತ್ತೆ. ಹಾಗೆ ಈ ಪ್ರಾಬ್ಲಮ್ ಜಾಸ್ತಿ ಯಾರು ಫೇಸ್ ಮಾಡ್ತಾರಂದರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ರೀಸೆಂಟಾಗಿ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಅವ್ರ ವಿಡಿಯೋದಲ್ಲಿ ಈ ಥರ ಜಾಸ್ತಿ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಅಂತ ಬರುತ್ತೆ. ಸೊ ಅವಾಗ ಯಾಕಂದರೆ ಅವರು ಇನ್ನೂ ವಿಡಿಯೋ ಇನ್ನೂ ರೀಚ್ ಆಗಿರಲ್ಲ, ಇವನು ಬಂದಿರಲ್ಲ, ಅದಕ್ಕೋಸ್ಕರ ಈ ಥರ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಅಂತ ಶೋ ಆಗ್ತಾ ಇರುತ್ತೆ. ಅಂದರೆ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಯಾವ ಥರ ಇರುತ್ತೆ, ಹಾಗೆ ಕಂಟೆಂಟ್ ಎಲ್ಲ ಡಾಟಾ ಇರೋದು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಿಮ್ಮ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿದ ಮೇಲೆ ಅದೋ ಒಂದು ವಿಡಿಯೋನ ಓಪನ್ ಮಾಡಿ. ನಾನು ಡೈಲಿ ಅಪ್ಲೋಡ್ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ನಾನು 9 ದಿನದ ಹಿಂದೆ ವಿಡಿಯೋ ಮಾಡಿದ್ದೆ, ಅದನ್ನು ವಿಡಿಯೋದು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿರುತ್ತೆ ಅದಂತ. ನೋಡಿ, ಟಾಪ್ ಟಿಪ್ಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ರೀಚ್ ಅಂತಿದೆಯಲ್ಲ, ರೀಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ನೋಡಿ, ಇದೆಲ್ಲ ಫುಲ್ ಬಂದಿದೆ. ಹೌ ವೀವರ್ಸ್ ಫೈಂಡ್ ದಿಸ್ ವಿಡಿಯೋ, ಆಮೇಲೆ ಎಕ್ಸ್ಟರ್ನಲ್ ಸೈಟ್ಸ್ ಆರ್ ಆ್ಯಪ್ಸ್, ಯೂಟ್ಯೂಬ್ ಸರ್ಚ್ ಟರ್ಮ್ಸ್, ಕಂಟೆಂಟ್ ಸಜೆಸ್ಟ್ ದಿಸ್ ವಿಡಿಯೋ, ಪ್ಲೇಲಿಸ್ಟ್ ಫೀಚರ್ ದಿಸ್ ವಿಡಿಯೋ. ಪ್ಲೇಲಿಸ್ಟಲ್ಲಿ ಅದು ಯಾವುದೇ ಥರ ಸಜೆಸ್ಟ್ ಆಗ್ತಾ ಇಲ್ಲ, ಮಿಕ್ಕಿರೋದೆಲ್ಲ ಕಂಟೆಂಟಲ್ಲಿ, ಆಮೇಲೆ ಎಕ್ಸ್ಟರ್ನಲ್ ಸೈಟ್ಸಲ್ಲಿ, ಆಮೇಲೆ ಹೌ ವ್ಯೂವರ್ಸ್ ಫೈಂಡ್ ದಿಸ್ ವಿಡಿಯೋ, ಇದರಲ್ಲೆಲ್ಲ ನಮ್ದು ಆ ಡಾಟಾ ಶೋ ಆಗ್ತಾ ಇದೆ. ಹೌ ವ್ಯೂವರ್ಸ್ ಫೈಂಡ್ ದಿಸ್ ವಿಡಿಯೋ ಅಂದರೆ ವ್ಯೂವರ್ಸ್ಗೆ ನನ್ನ ವಿಡಿಯೋ ಯಾವ ಥರ ಫೈಂಡ್ ಮಾಡ್ತಾ ಇದ್ದಾರೆ, ಯಾವ ಥರ ಅವರು ಹುಡುಕ್ತಾ ಇದ್ದಾರೆ ನನ್ನ ವಿಡಿಯೋ ಅಂದರೆ, ಅವರು ಬ್ರೌಸ್ ಫೀಚರಲ್ಲಿ ಜಾಸ್ತಿ ಹುಡುಕ್ತಾ ಇದ್ದಾರೆ. ಬ್ರೌಸ್ ಫೀಚರ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ, ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಚೆಕ್ ಮಾಡಿ. ಹಾಗೆ ಸಜೆಸ್ಟ್ ವಿಡಿಯೋಸ್ ಅಂದರೆ ನೋಡಿ, ಇವಾಗ ನೀವು ಯಾವುದೋ ಬೇರೆಯವ್ರದ್ದು ವಿಡಿಯೋ ನೋಡ್ತಾ ಇರ್ತೀರ, ಆವಾಗ ನನ್ನ ವಿಡಿಯೋ ಟೈಟಲು ಆಮೇಲೆ ಅವ್ರ ವಿಡಿಯೋ ಟೈಟಲು ಸ್ವಲ್ಪ ಮ್ಯಾಚ್ ಆಗ್ತಾ ಇದ್ದರೆ, ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಆ ವಿಡಿಯೋ ಕೆಳಗಡೆ ನನ್ನ ವಿಡಿಯೋ ಸಜೆಸ್ಟ್ ಮಾಡ್ತಾರೆ ಆ ವಿಡಿಯೋ ಕೆಳಗಡೆ. ಯಾಕಂದರೆ ನನ್ನ ಕೀವರ್ಡ್ಸಲ್ಲಿ ರ್ಯಾಂಕ್ ಆಗ್ತಾ ಇದೆ. ಸೊ ಅವರು ನಿಮಗೆ ಹೇಳ್ತಾರೆ, ಈ ವಿಡಿಯೋದಲ್ಲೂ ನೀವು ಹುಡ್ಕೋದು ವಿಷಯ ಈ ವಿಡಿಯೋದಲ್ಲಿ ಇದೆ, ಈ ವಿಡಿಯೋನೂ ನೋಡಿ ಅಂತ ಅವರು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಚಾನಲ್ ಪೇಜಸ್ ಅಂದರೆ ಇವಾಗ ಒಂದು ವಿಡಿಯೋ ನೋಡ್ತಾ ಇರ್ತೀರ, ವಿಡಿಯೋ ನೋಡಿದ್ಮೇಲೆ ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಇನ್ನು ಇವರು ಯಾವ್ದು ವಿಡಿಯೋ ಮಾಡಿದ್ದಾರೆ ಅಂತ ಏನು ಮಾಡ್ತಾರೆ, ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬರ್ತಾರೆ, ಇನ್ನೂ ಹೆಚ್ಚಿಗೆ ವಿಡಿಯೋ ನೋಡೋಕೆ ಬರ್ತಾರೆ. ಅದಕ್ಕೆ ಚಾನಲ್ ಪೇಜಸ್ ಅಂತಾರೆ. ಇದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಇದೆಲ್ಲ ಫುಲ್ ವಿಡಿಯೋದು YT ಸ್ಟುಡಿಯೋ ಆ್ಯಪ್ದು ಫುಲ್ ಡೀಟೇಲ್ಸ್ ಒಂದು ವಿಡಿಯೋ ಮಾಡ್ತೀನಿ, ಆವಾಗ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಇವಾಗ ಏನು ಸದ್ಯಕ್ಕಿದೆ ಅದನ್ನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೋಡಿ, ಎಕ್ಸ್ಟರ್ನಲ್ ಸೈಟ್ಸ್ ಆರ್ ಆ್ಯಪ್ಸ್, ವಾಟ್ಸಪ್ ಮುಖಾಂತರನೂ ನನ್ನ ವಿಡಿಯೋ ಹೋಗ್ತಾ ಇದೆ, ವಿಡಿಯೋ ನೋಡ್ತಾ ಇದ್ದಾರೆ ಜನ. ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲೂ ಸ್ವಲ್ಪ ನೋಡ್ತಾ ಇದ್ದಾರೆ. ಆಮೇಲೆ ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂದರೆ ಯೂಟ್ಯೂಬ್ ಆ್ಯಪಲ್ಲಿ ಸರ್ಚ್ ಬಾರಲ್ಲಿ ಹುಡುಕ್ತಾ ಇರ್ತಾರಲ್ಲ, ಅವ್ರು ಯಾವ್ದು ಹುಡುಕ್ತಾ ಇರ್ತಾರೆ, ಆವಾಗ ನನ್ನ ವಿಡಿಯೋದನ್ನು ಆ ಕೀವರ್ಡ್ಸ್ಗೂ ಮ್ಯಾಚ್ ಆಗ್ತಾ ಇದ್ದಾರೆ, ಅವಾಗ ಏನಾಗುತ್ತೆ, ಇಲ್ಲಿ ಅದು ಬರುತ್ತೆ. ಯೂಟ್ಯೂಬ್ ಚಾನಲ್ಸ್ ಅಂತ ಇದೆ, ಅದು ಈ ಕೀವರ್ಡ್ಸ್ ರ್ಯಾಂಕಿಂಗ್ ಆಗ್ತಾ ಇದೆ, ಯೂಟ್ಯೂಬ್ ಸರ್ಚಲ್ಲಿ ಬರ್ತಾ ಇದೆ. ಹಾಗೆ ಇದು ಕಂಟೆಂಟ್ ಸಜೆಸ್ಟ್ ದಿಸ್ ವಿಡಿಯೋ, ನೋಡಿ ಇಷ್ಟೊಂದು ನನಗೆ ಇವೆಲ್ಲ ವಿಡಿಯೋ ಸಜೆಸ್ಟಲ್ಲಿ ಬರ್ತಾ ಇದೆ. ಕಂಟೆಂಟ್ ಸಜೆಸ್ಟ್ ದಿಸ್ ವಿಡಿಯೋ ಸಜೆಸ್ಟಲ್ಲಿ ಬರ್ತಾ ಇದೆ ಅಂದರೆ ನನ್ನ ಕೀವರ್ಡ್ಸು ಇವ್ರ ವಿಡಿಯೋದಲ್ಲಿ ಯಾವುದೋ ಒಂದು ಕೀವರ್ಡ್ಸು ಅಥವಾ ಯಾವುದೋ ಒಂದು ಟ್ಯಾಗು ರ್ಯಾಂಕ್ ಆಗ್ತಾ ಇದೆ, ಅದಕ್ಕೋಸ್ಕರ ಅದು ಸಜೆಸ್ಟ್ ಕೊಡ್ತಾ ಇದ್ದಾರೆ ಯೂಟ್ಯೂಬ್ದವರು. ನೀವು ಕೂಡ ರ್ಯಾಂಕಿಂಗ್ ಕೀವರ್ಡ್ಸ್ನ ಹಾಕಿ. ಆಮೇಲೆ ಪ್ಲೇಲಿಸ್ಟ್ ಫೀಚರ್ ದಿಸ್ ವಿಡಿಯೋ, ಇದು ಯಾವುದೇ ಥರ ಅದು ಪ್ಲೇಲಿಸ್ಟಲ್ಲಿ ಸಜೆಸ್ಟ್ ಹೋಗ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ.
ಕಡಿಮೆದು 3 ವೀಕ್ ಆದಮೇಲೆ ಹಾಗೆ ಹಿಂದಿಯದು ನೋಡಿ ರೀಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಎಕ್ಸ್ಟರ್ನಲ್ ಸೈಟ್ಸ್ ಆರ್ ಆ್ಯಪ್ಸ್ ಯಾವುದೇ ಥರ ಅದು ವಾಟ್ಸಪ್ಪಲ್ಲಿ ಆಗಲಿ ಯಾವುದೇ ಆಗಲಿ ಅದು ಹೋಗಿಲ್ಲ. ಆಮೇಲೆ ಯೂಟ್ಯೂಬ್ ಸರ್ಚ್ ಟರ್ಮ್ಸಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಅಂತ ಅದು ಕೀವರ್ಡ್ಸಿಂದ ಅವಾಗ ಶೋ ಆಗ್ತಾ ಇದೆ ವಿಡಿಯೋ, ಅವಾಗ ಕ್ಲಿಕ್ ಮಾಡ್ತಾ ಇದ್ದಾರೆ ಜನ. ಆಮೇಲೆ ಕಂಟೆಂಟ್ ಸಜೆಸ್ಟ್ ದಿಸ್ ವಿಡಿಯೋ, ಇವೆಲ್ಲ ವಿಡಿಯೋ ನಾನು ಯೂಟ್ಯೂಬ್ ವೀಡಿಯೋಸ್ಗೆ ಸಜೆಸ್ಟ್ ಆಗಿ ಬರ್ತಾ ಇದೆ, ಯೂಟ್ಯೂಬ್ದವರು ಹಾಕ್ತಾ ಇದ್ದಾರೆ. ಕಂಟೆಂಟ್ ಪ್ಲೇಲಿಸ್ಟ್ ಫೀಚರ್ ಯಾವುದೇ ಥರ ಇಲ್ಲ. ಬೈ ಚಾನ್ಸ್ ನಿಮ್ಮ ವಿಡಿಯೋದಲ್ಲಿ ಯಾವುದೇ ಥರ ಇರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಶೋ ದಿಸ್ ರಿಪೋರ್ಟ್, ಈ ಥರ ಎಲ್ಲ ಬರುತ್ತೆ. ಯಾವುದೇ ಥರ ನಿಮಗೆ ಇರಲ್ಲ. ಯಾಕಿರಲ್ಲ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಇವೆಲ್ಲ ಈ ಥರನೇ ಇರುತ್ತೆ, ಬರೀ ಏನೂ ತೋರಿಸಲ್ಲ ಅದು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಯಾವ ಥರ ಮಾಡ್ಕೋಬೇಕು ನಾವು ಅಂತ ನಿಮಗೆ ಹೇಳ್ತೀನಿ. ಮೊದಲಿಗೆ ನೀವು ನಿಮ್ಮ ವಿಡಿಯೋದ ಅನಲಾಸ್ಟಿಕ್ಸ್ನ ನೋಡಿ. ಕಳೆದ 48 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ನೀವು ನೋಡುತ್ತಿದ್ದರೆ ಮತ್ತು ಆ ಸಮಯದಲ್ಲಿ ಆ ವಿಡಿಯೋಗೆ ಹೆಚ್ಚಿನ ವ್ಯೂ ಬಂದಿಲ್ಲ ಅಂದರೆ ನಿಮಗೆ ಟ್ರಾಫಿಕ್ ಡಾಟಾ ನೋಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ವಿಡಿಯೋ ರೀಚ್ ಜಾಸ್ತಿ ಆಗಿಲ್ಲ, ಹಾಗೆ ನಿಮ್ಮ ವಿಡಿಯೋಗೆ ವ್ಯೂ ಕಡಿಮೆ ಬಂದಿದೆ. ಆವಾಗ ನಿಮಗೆ ಈ ಮೆಸೇಜ್ ನೋಡೋಕ್ಕೆ ಸಿಗುತ್ತೆ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಅಂತ. ಆದ್ದರಿಂದ ನೀವು ನಿಮ್ಮ ವಿಡಿಯೋನ 5-6 ದಿನ ಆದಮೇಲೆ ನೀವು ಏನು ಮಾಡಿ, ಆವಾಗ ನಿಮ್ಮ ವಿಡಿಯೋದು ಅನಾಲಿಸ್ಟಿಕ್ಸ್ ಚೆಕ್ ಮಾಡಿ. ಆವಾಗ ಯಾವುದಾದ್ರೂ ಒಂದು ನಿಮಗೆ ಶೋ ಆಗೇ ಆಗುತ್ತೆ ಅದು. ಆವಾಗ ರೀಚ್ನೂ ಕೂಡ ಆಗಿರುತ್ತೆ ನಿಮ್ಮ ವಿಡಿಯೋ. ಆವಾಗ ನೀವು ನೋಡ್ಬೋದು ಯಾವ್ದಾವ್ದು ಡಾಟಾ ಎಲ್ಲೆಲ್ಲಿ ಜನ ಯಾವ ಥರ ಹುಡುಕ್ತಾ ಇದ್ದಾರೆ ನಿಮ್ಮ ವಿಡಿಯೋ. ಹಾಗೆ ಇದು ಎಕ್ಸ್ಟರ್ನಲ್ ಸೈಟ್ಸ್ ಯಾವುದ್ರಲ್ಲಿ ಹೋಗ್ತಾ ಇದೆ, ವಾಟ್ಸಪ್ಪಲ್ಲಿ ಹೋಗ್ತಾ ಇದೆ, ಇನ್ಸ್ಟಾಗ್ರಾಮ್ದಲ್ಲಿ ಹೋಗ್ತಾ ಇದೆ ಅಂತ ನೀವು ಈಸಿಯಾಗಿ ಹುಡುಕ್ಬೋದು. ಹಾಗೆ ಕಂಟೆಂಟ್ ಸಜೆಸ್ಟ್ ಯಾವುದರಲ್ಲಿ ಯಾರ ವಿಡಿಯೋ ಕೆಳಗಡೆ ಹೋಗ್ತಾ ಇದೆ ಅಂತ ನೀವು ಇದನ್ನು ಕೂಡ ನೋಡ್ಬೋದು. ಬೈ ಚಾನ್ಸ್ 5-6 ದಿನ ಆದರೂ ಕೂಡ ನಿಮ್ಮ ವಿಡಿಯೋದಲ್ಲಿ ಯಾವುದೇ ಥರ ನಿಮ್ಮ ವಿಡಿಯೋದ ಅನಾಲಿಸ್ಟಿಕ್ಸಲ್ಲಿ ಯಾವುದೇ ಥರ ಡಾಟಾನೇ ಶೋ ಆಗ್ತಾ ಇಲ್ಲ ಅಂತ ತೋರಿಸಿದರೆ ಆವಾಗ ನೀವು ನಿಮ್ಮ ವಿಡಿಯೋದ SEO ಕರೆಕ್ಟಾಗಿ ಹಾಕಿಲ್ಲ ಅಂತ ಅರ್ಥ. SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ನೀವು ಪ್ರತಿಯೊಂದು ನಿಮ್ಮ ವಿಡಿಯೋಗೆ ಕರೆಕ್ಟಾಗಿ SEO ಮಾಡಿದರೆ 100% ವ್ಯೂ ಬರುತ್ತೆ. ನೀವು ವ್ಯೂ ಬಂದಿಲ್ಲ ಅಂದರೆ ನೀವು SEO ಕರೆಕ್ಟಾಗಿ ಮಾಡಿಲ್ಲ ಅಂತ ಅರ್ಥ. ಬೈ ಚಾನ್ಸ್ ನಿಮಗೇನಾದರೂ SEO ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಚೆಕ್ ಮಾಡಿ. ಯಾಕೆ SEO ಮಾಡಬೇಕಂದ್ರೆ ನಿಮ್ಮ ಯೂಟ್ಯೂಬ್ ವಿಡಿಯೋದ ಟೈಟಲ್ಲು, ಟ್ಯಾಗು, ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಬೇಕು. ಸರ್ಚೇಬಲ್ ಕೀವರ್ಡ್ಸು, ಸರ್ಚೇಬಲ್ ಟೈಟಲ್ಸ್ ಹಾಕಿದರೆ 100% ನಿಮ್ಮ ವಿಡಿಯೋ ಬ್ರೌಸ್ ಫೀಚರಲ್ಲಾಗಲಿ ಅಥವಾ ಸಜೆಸ್ಟ್ ವಿಡಿಯೋದಲ್ಲಾಗಲಿ 100% ಹೋಗುತ್ತೆ. ಆವಾಗ ನಿಮ್ಮ ವಿಡಿಯೋಗೆ ವ್ಯೂ ಕೂಡ ಹೆಚ್ಚಿಗೆ ಬರುತ್ತೆ. ಹಾಗೆ ನೀವು ಎಲ್ಲ ಟೈಟಲು, ಟ್ಯಾಗು, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ ಮೇಲೆ ಕೂಡ ನಿಮ್ಮ ಥಂಬ್ನೇಲ್ ಕೂಡ ಅಟ್ರಾಕ್ಟಿವ್ ಆಗಿ ಇರಬೇಕು. ಯಾಕಂದರೆ ನೀವು ಏನು ಮಾಡಿ, ನಿಮ್ಮ ವಿಡಿಯೋದಲ್ಲಿ ಏನು ಹೇಳಿರ್ತಿರಲ್ಲ, ಯಾವುದೋ ವಿಷಯದ ಬಗ್ಗೆ ನೀವು ವಿಡಿಯೋ ಮಾಡಿರ್ತಿರಲ್ಲ, ಆ ವಿಷಯದ ಬಗ್ಗೆ ಅಲ್ಲಿ ಥಂಬ್ನೇಲಲ್ಲಿ ತೋರಿಸಿ. ಯಾಕಂದರೆ ಆಡಿಯನ್ಸ್ ಹುಡುಕ್ತಾ ಇರ್ತಾರಲ್ಲ, ಆವಾಗ ನಿಮ್ಮ ವಿಡಿಯೋ ಕೂಡ ಅಲ್ಲಿ ರ್ಯಾಂಕಿಂಗ್ ಆಗೇ ಆಗುತ್ತೆ. ಆವಾಗ ಅದರ ಮೇಲೆ ನಿಮ್ಮ ವಿಡಿಯೋದಲ್ಲಿ ಕ್ಲಿಕ್ಸ್ ಬಂದೇ ಬರುತ್ತೆ. ಕ್ಲಿಕ್ಸ್ ಬಂದರೆ ಆಟೋಮೆಟಿಕ್ ವ್ಯೂ ಬರುತ್ತೆ, ರೀಚ್ ಕೂಡ ಆಗುತ್ತೆ ನಿಮ್ಮ ವಿಡಿಯೋಗೆ ಪ್ಲೇಲಿಸ್ಟ್ ಕೂಡ ಹಾಕಿ. ಬೈ ಚಾನ್ಸ್ ನಿಮ್ಗೇನಾದರೂ ಪ್ಲೇಲಿಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಪ್ಲೇಲಿಸ್ಟ್ ಯಾಕೆ ಮಾಡಬೇಕಂದ್ರೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ನಿಮ್ಮ ಟೈಟಲ್ ಹಾಕಿರ್ತಿರಲ್ಲ, ಸರ್ಚಬಲ್ ಟೈಟಲ್ಲು, ಅವಾಗ ಏನಾಗುತ್ತೆ, ಪ್ಲೇಲಿಸ್ಟಲ್ಲಿನೂ ಎಷ್ಟೋ ವಿಡಿಯೋಸ್ ಇರ್ತವೆ. ಆ ವಿಡಿಯೋಸ್ಗೆ ಅದು ಮ್ಯಾಚ್ ಆಗ್ತಾ ಇದ್ದರೆ ಆ ಪ್ಲೇಲಿಸ್ಟಲ್ಲಿ ಕೂಡ ನಿಮ್ಮ ವಿಡಿಯೋ ಹೋಗಿ ಸೇರಿಕೊಳ್ಳುತ್ತೆ. ಆವಾಗ ಒಂದೇಕಿತ ವಿಡಿಯೋ ನೋಡೋರು ಆ ಪ್ಲೇಲಿಸ್ಟ್ ಜೊತೆನೇ ನಿಮ್ಮ ವಿಡಿಯೋ ಕೂಡ ನೋಡ್ತಾರೆ. ಹಾಗಾಗಿ ನಿಮ್ಮ ವಿಡಿಯೋಗೆ ವ್ಯೂ ಜಾಸ್ತಿ ಸಿಗುತ್ತೆ. ಪ್ರತಿಯೊಂದು ವಿಡಿಯೋಗೂ ನಿಮ್ಮ ಪ್ಲೇಲಿಸ್ಟ್ ಎಡಿಟ್ ಮಾಡಿ. ನೀವು ಎಲ್ಲ SEO ಮಾಡಿದ್ರಿ, ಪ್ಲೇಲಿಸ್ಟಲ್ಲಿ ಎಡಿಟ್ ಮಾಡಿದೆ, ಸರ್ಚೇಬಲ್ ಟೈಟಲು, ಟ್ಯಾಗು, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದೆ, ಆದರೂ ಕೂಡ ನನ್ನ ವಿಡಿಯೋಗೆ ವ್ಯೂ ಬರ್ತಾ ಇಲ್ಲ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಆ ವ್ಯೂ ಯಾಕೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಸ್ವಲ್ಪ ರೀಚ್ ಕಡಿಮೆ ಇದೆ, ನಿಮ್ಮ ವಿಡಿಯೋದು ರೀಚ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ವ್ಯೂ ಕಡಿಮೆ ಬರುತ್ತೆ. ನೀವು ರೀಚ್ ಹೆಂಗೆ ಆಗುತ್ತೆ ನಿಮ್ಮ ವಿಡಿಯೋ,
ಅವಾಗ 100% ಅದು ವ್ಯೂ ಬಂದೇ ಬರುತ್ತೆ. ನೀವು ವ್ಯೂ ಬಂದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ. ನೀವು ನಿಮ್ಮ ಕೆಲಸ ಮಾಡಿ, ಆ ವ್ಯೂ ಬರೋದು ಬಿಡೋದು ದೇವ್ರಿಗೆ ಬಿಡಿ. ಓಕೆ, ಯೂಟ್ಯೂಬ್ ಸ್ಟುಡಿಯೋ ನಾಟ್ ಎನಫ್ ಟ್ರಾಫಿಕ್ ಡಾಟಾ ಟು ಶೋ ದಿಸ್ ರಿಪೋರ್ಟ್. ಇದು ಯಾಕೆ ಬರುತ್ತೆ, ಇದನ್ನು ಸರಿಪಡಿಸೋದು ಹೇಗೆ, ಇದರ ಅರ್ಥ ಏನು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಇದೇ ಥರ ಹೆಚ್ಚಿನ ಯೂಟ್ಯೂಬ್ ಸಲಹೆಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಹ್ಯಾಪಿ ಕ್ರಿಯೇಟಿಂಗ್.